ಅಂಬೇಡ್ಕರ್ ಆಶಯಗಳ ಪ್ರತಿಪಾದಕ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬಿ.ಆರ್. ಗವಾಯಿ ಅವರ ಮೇಲೆ ಶೂ ಎಸೆದ ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ನನ್ನ ದೇಶದ್ರೋಹ ಕಾಯ್ದೆಯಡಿಯಲ್ಲಿ ಬಂಧಿಸಿ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಕೋಲಾರ ನಗರದಲ್ಲಿ ಶಾಂತಿಯುತವಾಗಿ ಸ್ವಯಂ ಪ್ರೇರಿತ ಬಂದ್ ಯಶಸ್ವಿ. ದಲಿತ ಮುಖಂಡರಾದ ಪಂಡಿತ್ ಮುನಿವೆಂಕಟಪ್ಪನವರು ಮಾತನಾಡಿ, ದಿನಾಂಕ ಆಗಸ್ಟ್ 6ರಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಸಿ.ಜೆ.ಬಿ.ಆರ್. ಗವಾಯಿ ಅವರ ಮೇಲೆ ಮನುವಾದಿ, ಕೊಳಕು ಮನಸ್ಥಿತಿ ಹಾಗೂ ಸಂವಿಧಾನ ವಿರೋಧಿ ಮಧ್ಯಪ್ರದೇಶದ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯು ನ್ಯಾಯಮೂರ್ತಿಯವರಿಗೆ ಶೂ ಎಸೆಯುವ ಪ್ರಯತ್ನವನ್ನ ದಲಿತ ಸಂಘಟನೆಗಳು ಒಕ್ಕೂಟ ಕೋಲಾರ ಉಗ್ರವಾಗಿ ಖಂಡಿಸಿ ಇಂದು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ ಬಹುತೇಕ ಯಶಸ್ವಿ ಕಂಡಿದೆ ಎಂದರು. ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಸನಾತನ ಎಂಬ ವ್ಯಕ್ತಿ ಶೂ ಎಸೆಯುವ ಪ್ರಯತ್ನ ಅಸಾಮಾನ್ಯ ಸಂಗತಿಯಲ್ಲ. ಹಿಂದೂ ಧರ್ಮಿಯೊಬ್ಬ ಬೌದ್ಧರಾದ ಗವಾಯಿ ಅವರ ಮೇಲೆ ನಡೆದ ಅಮಾನವೀಯ ಘಟನೆ. ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಸಂಘಿಗಳ ಹಲ್ಲೆ ಎಂದೇ ಹೇಳಬಹುದು. ಮಧ್ಯಪ್ರದೇಶದ ವಿಷ್ಣುಮೂರ್ತಿ ವಿಚಾರಣೆಯಲ್ಲಿ ಹಿಂದೂ ಧರ್ಮ ಅರ್ಥಾತ್ ಸನಾತನ ಧರ್ಮದ ಮೇಲೆ ಗವಾಯಿರವರು ಮಾಡಿದ ಅಪಮಾನವೆಂದು ನೆಪ ಮಾತ್ರ. ಆರಂಭದಿಂದಲೂ ನಾನೊಬ್ಬ ಅಪ್ಪಟ ಅಂಬೇಡ್ಕರ್ವಾದಿ ಎಂದು ಹೇಳಿಕೊಂಡು ಬಂದಿದ್ದಾರೆ. ಅವರ ತಾಯಿಯವರು ಸಹ ಪುನರುಚ್ಚರಿಸಿದ್ದಾರೆ. ಬಾಬಾ ಸಾಹೇಬರು ಬುದ್ಧರ ತತ್ವಗಳನ್ನೇ ಯಥಾವತ್ತಾಗಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಗವಾಯಿಯವರು ಮಾಡುತ್ತಿದ್ದಾರೆ. ಇದನ್ನು ಸಹಿಸದ ಮನುವಾದಿ, ಸಂವಿಧಾನ ವಿರೋಧಿ ವಕೀಲ ರಾಕೇಶ್ ಕಿಶೋರ್ ಎಂಬ ನೀಚ ವ್ಯಕ್ತಿತ್ವ ತೋರಿಸಿದ್ದಾರೆಂದರು. ಕೆ.ಎ. ಅನ್ವರ್ ಪಾಷಾ, ಕಾಂಗ್ರೆಸ್ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕೋಲಾರರವರು ಮಾತನಾಡಿ, ನ್ಯಾಯಮೂರ್ತಿಗಳಾದ ಗವಾಯಿರವರ ಮೇಲೆ ಶೂ ಎಸೆಯುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಗೆ ಮತ್ತು ದೇಶವೇ ತಲೆ ತಗ್ಗಿಸುವಂತಹ ನೀಚತನವನ್ನು ಪ್ರದರ್ಶಿಸಿದ್ದಾನೆ. ಇಂತಹ ಮನುವಾದಿ ವ್ಯಕ್ತಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ನಮ್ಮ ದೇಶದಿಂದಲೇ ಗಡೀಪಾರು ಮಾಡುವಂತೆ ಇಂದು ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಅಲ್ಲದೆ ಸಂವಿಧಾನ ರಕ್ಷಿತಃ ಎಂದರು. ಮುಖಂಡರಾದ ಮಾರ್ಜೇನಹಳ್ಳಿ ಬಾಬು ಮಾತನಾಡಿ, ಮೆರವಣಿಗೆಯು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸ್ಥಳದಿಂದ ಪ್ರಾರಂಭವಾಗಿ ಎಂಜಿ ರಸ್ತೆ, ಬಜಾರ್ ಮುಖ್ಯ ರಸ್ತೆ, ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿ ಸ್ವಯಂ ಪ್ರೇರಿತವಾಗಿ ಶಾಂತಿಯುತ ಬಂದ್ ಆಚರಿಸಲಾಯಿತು. ಸದರಿ ಬಂದ್ಗೆ ಕೋಲಾರದ ಎಲ್ಲ ವರ್ತಕರು, ಬೀದಿ ಬದಿ ವ್ಯಾಪಾರಸ್ಥರು, ಆಟೋ ಚಾಲಕರ ಸಂಘ, ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು, ಸಿಪಿಎಂ, ಸಿಪಿಐ ಹಾಗೂ ದಲಿತ ಸಂಘಟನೆಗಳ ಐಕ್ಯ ಬೆಂಬಲದಿಂದ ಯಶಸ್ವಿಯಾಗಿ ಬಂದ್ ಆಚರಣೆ ಮಾಡಲಾಯಿತು ಎಂದರು. ರೈತ ಮುಖಂಡರಾದ ಅಬುಣಿ ಶಿವಪ್ಪ ಮಾತನಾಡಿ, ಬಂದ್ಗೆ ಬೆಂಬಲಿಸಿದ ಮತ್ತು ಸಹಕರಿಸಿದ ಎಲ್ಲಾ ಸಂಘಟನೆಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿದ್ರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವಿಜಯ್ ಕುಮಾರ್ ಚಲಪತಿ, ಗಾಂಧಿನಗರ ಶ್ರೀರಂಗ, ಅಂತ್ಯುಚ ಚಂದ್ರಮೌಳಿ, ಸಲಾವುದ್ದೀನ್ ಬಾಬು, ಇದಾಯತುಲ್ಲಾ ಶರೀಫ್, ಸಮೀರ್ ಪಾಷಾ, ಶೇಖ್ ಮೊಯಿದ್ದೀನ್ ಖಾನ್, ಫಯಾಜ್ ಅಹ್ಮದ್, ಅಯಾಜ್ ಅಹ್ಮದ್ ಜನ್ನು, ಸೀಪುರ್ ಅಕ್ರಮ್, ಅಫ್ರೋಜ್ ಪಾಷಾ, ಇಮ್ರಾನ್ ಪಾಷಾ, ಮೆಡಿಕಲ್ ಸೈಯದ್ ಕಮಾರ್, ಅಜ್ಮಲ್ ಪಾಷಾ. ಸ್ನೇಹಿತರೆ, ಇವತ್ತು ದಿನಾಂಕ 17 ಶುಕ್ರವಾರ ಅಕ್ಟೋಬರ್ ತಿಂಗಳ ದಿನದಂದು ನಾವು ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ವಿ. ಕಾರಣ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸಿ.ಜೆ. ಸಾಹೇಬರು ಗವಾಯಿ ಸಾಹೇಬರಿಗೆ ಅವರ ಕುರ್ಚಿಗೆ ಅವಮಾನಿಸುವಂತ ಒಬ್ಬ ಸನಾತನವಾದಿ, 71 ವರ್ಷ ವಯಸ್ಸಿನ ಒಬ್ಬ ಹಿರಿಯ ವಕೀಲ ಶೂ ಎಸೆದು ಸಂವಿಧಾನಕ್ಕೆ ಅಪಚಾರ ಎಸಗಿದ MLA ಅವರಿದ್ದ ಕೆಜಿಎಫ್ ಅಲ್ಲಿ ಅವರು ತೀರ್ಕೊಂಡಾಗ ಅವರ ದಫನ್ಗೆ ಗವಾಯಿ ಸಾಹೇಬರ ತಂದೆ ಜೊತೆಯಲ್ಲಿ ಗವಾಯಿ ಸಾಹೇಬರು 8ನೇ ಕ್ಲಾಸ್ ವಿದ್ಯಾರ್ಥಿ ಆಗಿದ್ದಾಗ ಕೆಜಿಎಫ್ಗೆ ಬಂದು ಹೋಗಿದ್ದಾರೆ. ಇವರು ಗವಾಯಿನೇ, ಅವರು ಗವಾಯಿನೇ. ಅವರು ಆಗಿರೋದ್ರಿಂದ ಅವರ ಜೊತೆಯಲ್ಲಿ ಒಬ್ಬ 8ನೇ ತರಗತಿ ವಿದ್ಯಾರ್ಥಿ ಆಗಿ ನಮ್ಮ ಕೋಲಾರ ಪ್ರಾಂತ್ಯದ ಕೆಜಿಎಫ್ಗೆ ಬಂದು ಹೋಗಿದ್ದಾರೆ ಅಂತಂದಾಗ ನಿಜವಾಗ್ಲೂ ಇವತ್ತು ನ್ಯಾಷನಲ್ ನ್ಯೂಸ್ಗಳಲ್ಲಿ ಸುದ್ದಿ ಹೋಗಿರೋದ್ರಿಂದ ಅವರ ಮನಸ್ಸಿಗೆ ಅವರವರೆಗೂ ಏನಾದ್ರು ಸುದ್ದಿ ತಲುಪಿದ್ರೆ ನಾವು ನಮ್ಮ ನೆಲಕ್ಕೆ ಬಂದು ಹೋಗಿರೋದ ಒಂದು ಋಣ ನಾವು ತೀರಿಸಿದ್ದೀವಿ. ಬಾಬಾ ಸಾಹೇಬರ ಮೇಲೆ ಹಾಣೆ ಮಾಡಿದ್ದೀವಿ. ಸಂವಿಧಾನ ರಚನೆ ಮಾಡಿದಂತ ಬಾಬಾ ಸಾಹೇಬರ ಮೇಲೆ ಹಾಣೆ ಮಾಡಿ ಸಂವಿಧಾನಕ್ಕೆ ಯಾವುದೇ ಅಪಾಯ ಬಂದಾಗ ಸಮಸ್ತ ಜನಕೋಟಿ ನಾವೆಲ್ಲ ಒಟ್ಟು ಭೂಮಿ ಹಿಡಿದು ಹೋರಾಟ ಮಾಡೇ ತೀರಿಸ್ತೀವಿ, ಮತ್ತೆ ಸಂವಿಧಾನ ಉಳಿಸ್ಕೊಡುವ ಕೆಲಸ ಮಾಡ್ತೀವಿ ಅಂತೇಳಿ
ಇವತ್ತು 4ನೇ ವ್ಯಕ್ತಿಯಾಗಿರ್ತಕ್ಕಂಥ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಯಾರು ಗವಾಯಿ ಸಾಹೇಬರು ಇವತ್ತು ಅವರಿಗೆ ಎಲ್ಲ ಅವಮಾನ ಆಗಿದೆ, ನಮ್ಮೆಲ್ಲರಿಗೂ ಆಗಿರುವಂತಹ ಅವಮಾನ ಅಂತ ತಿಳಿದು ಹೋರಾಟ ಮಾಡಿದ್ದೀವಿ. ಯಶಸ್ವಿಯಾಗಿದೆ. ಯಶಸ್ವಿ ಕಾರಣಕರ್ತರಾದಂಥ ಪ್ರತ್ಯಕ್ಷ ಪರೋಕ್ಷವಾಗಿ ದುಡಿದಂತ ಎಲ್ಲರಿಗೂ ಸಹ ಇವತ್ತಿನ ಈ ವೇದಿಕೆಗಳ ಮೂಲಕ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಜೈ. ನಾವು ಬಹಳ ಆತಂಕದಿಂದ ಕೇವಲ ಕಡಿಮೆ ಸಮಯ ಇದ್ದಿದ್ದು ಕೆಲವೇ ದಿನಗಳಲ್ಲಿ ಜಿಲ್ಲಾ ಬಂದ್ ಅಂತ ಹೇಳಿದ್ರೆ ಅಂತ ತಮಾಷೆ ವಿಚಾರ ಅಲ್ಲ. ಜಿಲ್ಲಾ ಬಂದ್ಗೆ ಕೇವಲ ಯಾರು MLAಗಳು MLCಗಳು ಈ ಟೈಪ್ ಜನ ಎಲ್ಲ ಸೆಕೆಂಡ್ ಲೈನ್ ಲೀಡರ್ಸ್ ಸಾರ್ವಜನಿಕ ಜೀವನದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥವ್ರು ಬುದ್ಧ ವಿಹಾರದಲ್ಲಿ ಕೂತು ಒಂದು ಸಭೆ ಮಾಡಿದ್ದು. ಆ ಸಭೆಯಲ್ಲಿ ಜಿಲ್ಲಾ ಬಂದ್ಗೆ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ದೇವರ ಕಡೆಯಿಂದ ನಮಗೆ ಆಶೀರ್ವಾದ ಇದೆ, ನೈಸರ್ಗಿಕವಾಗಿ ಕೂಡ ನಮಗೆ ಆಶೀರ್ವಾದ ಇದೆ. ಜನ ನಮ್ಮ ಜೊತೆ ಇದ್ದಾರೆ ಅಂತ ಈಗ ನಂಬುತ್ತಾ ಇದ್ದೀವಿ. ನಾವು ಒಳ್ಳೆ ವಿಚಾರನ ಎತ್ತಿದೀವಿ ಅಂತ ಕೂಡ ನಮ್ಮ ಮೇಲೆ ನಂಬಿಕೆ ಬರ್ತಾ ಇದೆ. ಈಗ ಕೆಲವರು ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ. ನಾನೊಂದು ಹೊಸ ಸ್ಲೋಗನ್ ಕೊಡ್ತಾ ಇದ್ದೀನಿ, ಸಂವಿಧಾನ ರಕ್ಷಿತ ರಕ್ಷಿತ ಅಂತ. ಸಂವಿಧಾನವನ್ನ ನಾವು ರಕ್ಷಣೆ ಮಾಡಿದ್ರೆ ಆ ಸಂವಿಧಾನ ನಮ್ಮನ್ನೇ ಮಾಡ್ತಾರೆ. ರಕ್ಷಿತ ಸಂವಿಧಾನೋ ರಕ್ಷಿತ 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 ಅದನ್ನ ಸ್ಲೋಗನ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ BR ಗವಾಯಿ ಅವ್ರಿಗೂ ಕೂಡ ಮತ್ತೆ ಅಂಬೇಡ್ಕರ್ ಅವರು ಕೂಡ ಒಂದು ಸಾಮ್ಯತೆ ಇದೆ. ಯಾರು ಇವತ್ತು ಬೆಳಿಗ್ಗೆ ಬಂತು, BR ಅಂಬೇಡ್ಕರ್, BR ಗವಾಯಿ. ನಾವು BR ಅಂಬೇಡ್ಕರ್ ಆದ್ಮೇಲೆ ಆ ಬಹಳ ಅತ್ಯುನ್ನತವಾದಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಮುಖ್ಯ ನ್ಯಾಯಾಧೀಶರ ಸ್ಥಾನದಲ್ಲಿ ನೋಡಿದ್ದೀವಿ. ಅವ್ರು ನಾವು ಕಂಡಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಾಧೀಶರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಂಥ ದೊಡ್ಡ ಹೋರಾಟ ಮಾಡೋಕ್ಕೆ ನಮಗೆ ಮನಸ್ಸು ಬಂತು. ನಾವು ಅದನ್ನ ಯಶಸ್ವಿ ಕೂಡ ಆಗಿದ್ದೀವಿ. ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಮಾಡಿದ್ದಕ್ಕೆ ಖುಷಿ ಆಗ್ತಾ ಇದೆ. ನೋಡ್ರಿ, ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅವನ್ನ ಅರೆಸ್ಟ್ ಮಾಡ್ರಿ, ಅವನ್ ಗಡಿಪಾರ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ದೊಡ್ಡ ಮನುಷ್ಯ ಅವನ ಮೇಲೆ ಏನು ಆಕ್ಷನ್ ತಗೋಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಬ್ಬ ದುರ್ಬಲ ಮನುಷ್ಯ ಯಾವತ್ತೂ ಕೂಡ ಬೇರೆಯವನ್ನ ಕ್ಷಮಿಸಕ್ ಆಗೋದಿಲ್ಲ. ಕ್ಷಮಾಪಣೆ ಮಾಡ್ತಕ್ಕಂಥ ಗುಣ ಒಬ್ಬ ಗಡಸು ವ್ಯಕ್ತಿಯ ಗುಣ ಅಂತ ಹೇಳ್ಬಿಟ್ಟು ಅದನ್ನ ಅವ್ರನ್ನ ನಿರೂಪಣೆ ಮಾಡಿದ್ರು ಯಾರು BR ಗವಾಯಿ ಇವರು. ಮುಂದಿನ ದಿನಗಳು ಕೂಡ ಅಷ್ಟೇ. ಈ ದೇಶದಲ್ಲಿ ಬಹಳಷ್ಟು ಸಂವಿಧಾನದ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಮಾರಣಾಂತಿಕ ಹಲ್ಲೆಗಳ ನಡೀತಾನೆ ಇದೆ. ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಮುಂದಕ್ಕೆ ನಾವು ಈ ಸಂವಿಧಾನ ಉಳಿಸೋದಿಕ್ಕೆ ಮತ್ತೆ ಒಂದು ಸ್ವತಂತ್ರ ಸಂಗ್ರಾಮದ ರೀತಿಯಲ್ಲಿ ಒಂದು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಬಂದರೂ ಬರಬಹುದು. ಅದಕ್ಕೆಲ್ಲ ತಾವೆಲ್ಲ ತಯಾರಿರಬೇಕು ಅಂತ ಹೇಳ್ತಾ ಈ ಬಂದ್ಗೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ರಿಗೂ ಕೂಡ, ಪ್ರತಿ ಸಮುದಾಯದವರೆಗೂ, ಪ್ರತಿ ಸಂಘಟನೆಗಳವರೆಗೂ ಕೂಡ ನನ್ನ ಕಡೆಯಿಂದ, ಈ ನಮ್ಮ ಹೋರಾಟಗಾರರ ಕಡೆಯಿಂದ ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಂದಾಗ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ, ಮತ್ತೆ ಮಹತ್ವಕ್ಕೆ ಧಕ್ಕೆ ಬಂದಾಗ, ಮತ್ತೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬಂದಾಗ ರೈತ ಸಂಘಟನೆ ಅಲ್ಲಿ ಇರುತ್ತೆ. ಯಾಕೆಂತಂದ್ರೆ ಒಂದು ದೇಶದ ಐಕ್ಯತೆಗೆ ಕುಂದು ಬಂದ್ರೆ ನಾವು ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಅಂತಹ ಒಂದು ಕೃತ್ಯ ಇವತ್ತು ಭಾರತ ದೇಶದಲ್ಲಿ ನಡೆದಿದೆ. ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಇವತ್ತು 4ನೇ ಅಂಗ ಆಗಾದ 3ನೇ ಅಂಗ ಆದಂತ ನ್ಯಾಯಾಂಗದ ಮೇಲೆ ಇವತ್ತು ದೌರ್ಜನ್ಯ ಆಗಿದೆ. ಆ ದೌರ್ಜನ್ಯನ ಇವತ್ತು ನಾವು ಎಲ್ಲರೂ ಖಂಡಿಸಬೇಕಾಗಿದೆ. ಏನು 140 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಇದೆ. 140 ಕೋಟಿ ಜನಸಂಖ್ಯೆನೂ ಇವತ್ತು ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಕ್ಕರಲಿನಿಂದ ನಾವು ಹೇಳಬೇಕಾಗಿದೆ. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಮಾಡುವಂತ ಅಚಾತುರ್ಯಗಳಿಗೆ ದೇಶದ ಸಂವಿಧಾನಕ್ಕೆ ಕಂಟಕ ಬರುವಂತ ಪ್ರಮೇಯಗಳು ಇರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿರಬೇಕಾಗಿದೆ.